ಎಲ್ಲರಿಗೂ ನಮಸ್ಕಾರ. ಆರ್.ಎನ್.ಕೆ ಕ್ರಿಕೆಟ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಮಾರ್ಚ್ 28ರಂದು ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ಆರ್.ಸಿ.ಬಿ ಮತ್ತು ಸಿ.ಎಸ್.ಕೆ ತಂಡಗಳ ನಡುವೆ ನಡೆದ IPLನ 20-25ರ 8ನೇ ಪಂದ್ಯಾವಳಿಯ ಹೈಲೈಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ IPLನ 20-25ರ ಋತುವಿನಲ್ಲಿ ಅದ್ಭುತ ಆರಂಭ ಮಾಡಿದ್ದಾರೆ. ಸತತ 2ನೇ ಪಂದ್ಯವನ್ನು ಗೆದ್ದುಕೊಂಡು ಅಭಿಮಾನಿಗಳಲ್ಲಿ ಹೊಸ ಆಶಾಭಾವನೆ ಮೂಡಿಸಿದ್ದಾರೆ. ಬೆಂಗಳೂರು ತಂಡವು ಈ ಋತುವಿನಲ್ಲಿ ಇನ್ನೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಅದೇನೆಂದರೆ ಇಬ್ಬರು ಬಲಿಷ್ಠ ತಂಡಗಳ ತವರಿನಲ್ಲಿ ಆಟವಾಡಿ ಆ ಎರಡೂ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ಸೀಸನ್ನ ಮೊದಲ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರನ್ನು ಈಡನ್ ಗಾರ್ಡನ್ಸ್ನಲ್ಲಿ ಮಣಿಸಿದ್ದ RCB ಈಗ CSK ತಂಡವನ್ನು ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ 50 ರನ್ಗಳ ಭಾರೀ ಅಂತರದಿಂದ ಸೋಲಿಸಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ RCB ಬ್ಯಾಟರ್ಗಳು ಮಿಂಚಿದರು. ನಾಯಕ ರಜತ್ ಪಾಟಿದಾರ್ 51 ರನ್ ಗಳಿಸಿ ತಂಡವನ್ನು ಗೆಲುವಿನ ಹಾದಿಗೆ ಕರೆತಂದರು. 17 ವರ್ಷಗಳ ನಂತರ ಚೆನ್ನೈ ತಂಡವನ್ನು ಅವರ ತವರು ಮೈದಾನದಲ್ಲಿ ಸೋಲಿಸುವ ಮೂಲಕ ತಂಡ ಅಭಿಮಾನಿಗಳ ಹೃದಯ ಗೆದ್ದಿದೆ. RCB ಎಂದರೆ ಒತ್ತಡದ ಸಂದರ್ಭಗಳಲ್ಲಿ ಕೇವಲ ಬ್ಯಾಟಿಂಗ್ ಮಾತ್ರ ಅಲ್ಲ, ಬೌಲಿಂಗ್ ಕೂಡ. ಈ ಬಾರಿ ಜೋಶ್ ಹೇಜಲ್ವುಡ್, ಸುಯಶ್ ಶರ್ಮಾ ಮತ್ತು ಯಶ್ ದಯಾಳ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನದಿಂದ CSK ಬ್ಯಾಟರ್ಗಳು ಕಂಗೆಟ್ಟರು. ಪಟಿದಾರ್ ಅವರ ಬೌಲಿಂಗ್ ಬದಲಾವಣೆಗಳು ಮತ್ತು ಫೀಲ್ಡಿಂಗ್ ಸೆಟ್ಟಿಂಗ್ ತಂಡದ ಆಟದ ಮಟ್ಟವನ್ನು ಮತ್ತೊಂದು ಮೈಲಿಗಲ್ಲಿಗೇರಿಸಿತು. ಚಪಾಕ್ ಕ್ರೀಡಾಂಗಣ ಎಂದರೆ ಅಲ್ಲಿ ಎಲ್ಲೋ ಸೈನ್ಯದ ಅಬ್ಬರ, ಆದರೆ ಈ ಬಾರಿ ಅಲ್ಲಿ ಕೆಂಪು ಮತ್ತು ನೀಲಿ ಅಲೆ ಕಂಡು ಬಂದಿತು. RCB ಎನ್ನುವ ಅಭಿಮಾನಿಗಳ ಕೂಗು ಕ್ರೀಡಾಂಗಣವನ್ನೇ ಹೀರುವಂತೆ ಮಾಡಿತು. CSK ತಂಡ ಯಾವಾಗಲೂ ತವರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದೆ. ಮೈದಾನದಲ್ಲಿ ಪ್ರತಿ ಪಂದ್ಯದಲ್ಲಿ CSK ಅಭಿಮಾನಿಗಳ ಅಬ್ಬರವೇ ಜೋರಾಗಿರುತ್ತದೆ. ಆದರೆ ಶುಕ್ರವಾರ ನಡೆದ ಪಂದ್ಯದಲ್ಲಿ RCB ಅಭಿಮಾನಿಗಳು CSK ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ತಂಡದ ಅಭಿಮಾನಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ RCB ಅಭಿಮಾನಿಗಳು ಮಾತ್ರ ಅಬ್ಬರಿಸಿದರು. ಒಂದು ಹಂತದಲ್ಲಿ RCB ಎನ್ನುವ ಕೂಗು ಕ್ರೀಡಾಂಗಣದಲ್ಲಿ ಮಾರ್ಧನಿಸಿತು. ವಿರಾಟ್ ಕೊಹ್ಲಿಗೂ ಕೂಡ ಭಾರಿ ಬೆಂಬಲ ಸಿಕ್ಕಿತು. ಕಳೆದ ವರ್ಷ CSK ಪ್ಲೇ ಆಫ್ ಕನಸು ಹಾಳು ಮಾಡಿದ್ದ RCB ಈ ಬಾರಿ ತವರಿನಲ್ಲೇ ಸೋಲಿಸಿದೆ. CSK ಗೆದ್ದರೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡುವ ಕನಸು ಕಾಣುತ್ತಿದ್ದ CSK ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. 6155 ದಿನಗಳ ಬಳಿಕ CSK ವಿರುದ್ಧ ಚೆನ್ನೈನಲ್ಲಿ RCB ತಂಡ ಗೆದ್ದು ಬೀಗಿದೆ. ನಾಯಕನಾಗಿ ಮೊದಲ 2 ಪಂದ್ಯದಲ್ಲೇ ರಜತ್ ಪಾಟಿದಾರ್ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. 2 ದೊಡ್ಡ ತಂಡಗಳ ವಿರುದ್ಧ ಸುಲಭ ಗೆಲುವು ಸಾಧಿಸಲು ತಂಡವನ್ನು ಮುನ್ನಡೆಸಿದ್ದಾರೆ. CSK ವಿರುದ್ಧ ಅವರು ಮಾಡಿದ ಬೌಲಿಂಗ್ ಬದಲಾವಣೆ, ಫೀಲ್ಡಿಂಗ್ ಬದಲಾವಣೆ ಇವರು ಉತ್ತಮ ನಾಯಕರಾಗಬಹುದು ಎನ್ನುವ ಭರವಸೆ ಮೂಡಿಸಿದೆ. ಈ ಗೆಲುವುಗಳ ಜೊತೆಗೆ ಬೆಂಗಳೂರು ತಂಡ ಈಗ ತಾವು ತವರು ನೆಲದಲ್ಲಿ ಮೊದಲ ಪಂದ್ಯ ಆಡಲು ಸಿದ್ಧವಾಗಿದ್ದಾರೆ. ಏಪ್ರಿಲ್ 2ರಂದು ಗುಜರಾತ್ ಟೈಟಾನ್ಸ್ ವಿರುದ್ಧ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರೀ ಆಟ ನಿರೀಕ್ಷಿಸಬಹುದು. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರತಿಯೊಂದು ಅಪ್ಡೇಟ್ ತಕ್ಷಣ ನಿಮ್ಮ ಮೊಬೈಲ್ಗೆ ಬರುವಂತೆ ಮಾಡಿ. ಈ ಸೀಸನ್ ಸಂಪೂರ್ಣ RCB ಮಯವಾಗಿರಲಿದೆ. RCB ಗೆಲ್ಲಬಹುದು ಅನ್ನುವ ನಿಮ್ಮ ನಂಬಿಕೆಯನ್ನು ಕಮೆಂಟ್ನಲ್ಲಿ ವ್ಯಕ್ತಪಡಿಸಿ ಮತ್ತು #ಪ್ಲೇಬೋಲ್ಡ್, #RCB ಫಾರೆವರ್ ಅನ್ನುವ ಹ್ಯಾಶ್ಟ್ಯಾಗ್ ಬಳಸಿ ನಿಮ್ಮ ಬೆಂಬಲವನ್ನು ತೋರಿಸಿ.